ಕೀ ನನ್ನ ಹತ್ರ ಇದೆ ಅಂತ ಹೇಳಿ ಕೀ ಶೋಭಾ ಹತ್ರ ಇದೆ. ಇಲ್ಲೊಬ್ಬ ನೌಕರ. ನೌಕರ ಅಂದ್ರೆ ನೌಕರ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಸರಿಯಾಗಿ ಸಂಬಳ ಕೊಡಲ್ಲ. ಇದು ತುಂಬಾ ಅನ್ಯಾಯ, ಘೋರ ಅನ್ಯಾಯ. ಫಸ್ಟ್ ಶ್ರೇಯಾ ಘೋಷಲ್ ಕನ್ನಡದಲ್ಲಿ ಹಾಡಿದಾಗ ಎಷ್ಟು ಉತ್ಸಾಹ, ಕನ್ನಡದಲ್ಲಿ ಐ ವಾಂಟ್ ಟು ಸಿಂಗ್ ಇನ್ ಕನ್ನಡ, ಐ ವಾಂಟ್ ಟು ಸಿಂಗ್ ಇನ್ ಕನ್ನಡ ಸರ್. ಇದರ ಉದ್ಘಾಟನೆಗೆ ಶಿವಣ್ಣ ಬಂದರು, ಅಂಬರೀಷ್ ಬಂದರು, ತುಂಬ ದೊಡ್ಡವರೆಲ್ಲ ಬಂದರು. ದುನಿಯಾ ವಿಜಯ್ ಬಂದ, ಚಲನಚಿತ್ರದಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಎಲ್ಲ ಬಂದು ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ಅಂತ ಹೇಳಿ ಶುರು ಮಾಡಿದ್ವಿ. ಹೊಸ ಪ್ರತಿಭೆಗಳನ್ನು ನಾವು ಗಮನಿಸಬೇಕು. ಪಾಠ ಕಲ್ತಿದ್ದು ಎಷ್ಟೇ ಕಲಿಯೋ ಪಾಠ. ಹೊಸ ಪ್ರತಿಭೆಗಳು ಅವರ ಕಣ್ಣಲ್ಲಿ ಕುಣಿಯುವ ಚೈತನ್ಯ, ಆಸಕ್ತಿ ಬಹಳ ಇಷ್ಟ. ಅವರು ಬಹಳ ನಾಳಿನ ಭರವಸೆಗಳು ಅಂತ. ಏನು ಸರ್ ಪಾತ್ರ ಕೊಡ್ತಿರತ್ತೆ ನೋಡಿ, ನಾನು ಆಯ್ತೀನಾ ಅಂತ ಒಂದು ಪಾಸ್ಪೋರ್ಟ್ ಸೈಜ್ ಕೊಡ್ತಾನೆ. ಹೆಂಗಿರ್ತಾರೆ, ಹೆಂಗೆ ಇಂಟರ್ವ್ಯೂ ಮಾಡ್ತಾರೆ ನೋಡೋಣ, ನಾನು ಕುತೂಹಲಕ್ಕೆ ಬಂದಿರೋರು. ಗ್ರೂಪ್ ಫೋಟೋ ತಂದು ಒಬ್ಬ, ಸರ್ ಇದರಲ್ಲಿ ಹಿಂದ್ಗಡೆ ಇದೀನಲ್ಲ ಸರ್ 3ನೇ ಸಾಲಲ್ಲಿ ಇವನೇ ಸರ್ ನಾನು. ಅಯ್ಯೋ, ಆ ಥರನೂ ತೋರಿಸಿದ್ರಾ? ಸಿನಿಮಾಕ್ಕೊಂದು ಸರಿಯಾದ ಶಾಲೆ ಇಲ್ಲ ಅನ್ನೋದು ಬಹಳ ಕೇಳಿ ಬರ್ತಿತ್ತು. ಸುಮಾರು 13 ವರ್ಷ 15 ವರ್ಷದ ಹಿಂದೆ ಈ ಶಾಲೆ ಕಟ್ಟಲಿಕ್ಕೆ ಶುರು ಮಾಡಿದೆ. ಈ ಬಿಲ್ಡಿಂಗನ್ನು ಕಟ್ಟುವಾಗ ಮನಸ್ಸಿನಲ್ಲಿ ಇದ್ದದ್ದು ಸಂಪೂರ್ಣವಾಗಿ ಕಟ್ಟಡವನ್ನು ಒಂದು ಶಾಲೆ ಮಾಡೋಣ. ಖಂಡಿತವಾಗಿ ಬಾಡಿಗೆ ಕೊಟ್ಟು ಸಿನಿಮಾ ಶಾಲೆಗಳನ್ನು ನಡೆಸೋಕ್ಕಾಗಲ್ಲ. ಟೆಂಟ್ ಸಿನಿಮಾ ಸುತ್ತಾಡಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ. ನಿಮಗೆ ಸೂಪರ್ ಡೂಪರ್ ಎಕ್ಸ್ಪೀರಿಯನ್ಸಸ್ಸು. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಮೇಯ್ನು ಎಲ್ಲದಕ್ಕಿಂತ ಹೆಚ್ಚು ನಾವು ಎಲ್ಲರೂ ಮಾತಾಡ್ಸಿದ್ವಿ, ಆಡಿಯನ್ಸ್ನ ಮಾತಾಡ್ಸಿದ್ವಿ, ಐ ಮೀನ್ ಯಾರು ಸ್ಟೂಡೆಂಟ್ಸ್ ಇದ್ದರು ಅವ್ರನ್ನ ಮಾತಾಡ್ಸಿದ್ವಿ, ಗೆಸ್ಟ್ಗಳನ್ನ ಮಾತಾಡ್ಸಿದ್ವಿ. ಈಗ ಅದೆಲ್ಲದರ ಬಂಚ್ ಎಲ್ಲಿದೆ, ಅದರದ್ದು ಕೀ ಎಲ್ಲಿದೆ? ಸೊ ನಾಗತಿಹಳ್ಳಿ ಮೇಷ್ಟ್ರ ಹತ್ರ ಇದೆ. ಬನ್ನಿ ಅವ್ರನ್ನ ಮಾತಾಡಿಸ್ಬೇಕಲ್ಲ ನಾವು. ಟೆಂಟ್ ಸಿನಿಮಾ ಅಂದ ತಕ್ಷಣ ಅವರೊಬ್ಬ ಬರಹಗಾರರಾಗಿ, ನಿರ್ದೇಶಕರಾಗಿ, ಈಗ ಈ ಟೆಂಟ್ ಸಿನಿಮಾಯಿಂದ ಅವ್ರಿಗೆ ಯಾಕೆ ಅದನ್ನ ಶುರು ಮಾಡಿದ್ರು ಅನ್ನೋದೇ ಫಸ್ಟ್ ನಾನು ಕೇಳಬೇಕಾಗಿರೋದು. ಯಾಕಂದರೆ ಅವ್ರಿಗಿರೋ ಮಲ್ಟಿ ಟಾಸ್ಕ್ ಕೆಲಸಗಳನ್ನ ನೋಡಿದ್ರೆ ಈ ಶಾಲೆ ನಡೆಸೋದವರಿಗೆ ಎಷ್ಟು ಮಟ್ಟಿಗೆ ಚಾಲೆಂಜಿಂಗು ನನಗಂತೂ ಗೊತ್ತಿಲ್ಲ. ಯಾಕಂದರೆ ಅವರು 24 ಅವರ್ಸ್ ಅವ್ರಿಗೆ ಸಾಕೇ ಆಗಲ್ಲ. ಬೆಳಗ್ಗೆ ಇಂದ ಶುರುವಾದರೆ ಅದು ಯಾವಾಗ ಕೆಲಸ ಮುಗಿಸ್ತಾರೆ ಅನ್ನೋದು ಗೊತ್ತಿಲ್ಲ, ಯಾವಾಗ ರೆಸ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗಲೂ ಅಷ್ಟು ಬ್ಯುಸಿಯೆಸ್ಟ್ ಪರ್ಸನ್ ಅವ್ರು. ನಮಗೆ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್ ಹೇಳಿ ಸರ್, ನಿಮಗೆ ಟೆಂಟ್ ಸಿನಿಮಾ ಎಷ್ಟು ಆ್ಯಂಗಲಲ್ಲಿ ಕೆಲಸ ಕೊಟ್ಟಿದೆ, ಮತ್ತು ಎಷ್ಟು ನಿಮ್ಮ ಟೈಟ್ ಸ್ಕೆಡ್ಯೂಲ್ನ ಇಲ್ಲಿ ತೊಗೊಂಬಂದು ಹೆಂಗೆ ನಿಮ್ಮ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆ? ಕಷ್ಟ, ನಷ್ಟ, ಇಷ್ಟ ಎಲ್ಲದನ್ನು ಹೇಳಬೇಕೀಗ ನೀವು ನಮಗೆ. ಮೊದಲನೇದಾಗಿ ಟೆಂಟ್ ಸಿನಿಮಾ ಶಾಲೆ ನನ್ನಿಂದ ಅಲ್ಲ, ನಮ್ಮಿಂದ. ಅನೇಕ ನಮ್ಮ ಸಹೋದ್ಯೋಗಿ ಮಿತ್ರರು, ಹಿರಿಯರು, ಕಿರಿಯರು ಮತ್ತು ವಿದ್ಯಾರ್ಥಿಗಳು ಕೀ ನನ್ನ ಹತ್ರ ಇದೆ ಅಂತ ಹೇಳಿ ಕೀ ಶೋಭಾ ಹತ್ರ ಇದೆ. ಶೋಭಾ ಹಾಕಿದ್ರು ಮಾಲೀಕರು, ನಾನು ಇಲ್ಲೊಬ್ಬ ನೌಕರ. ಅಂದ್ರೆ ನೌಕರ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಸರಿಯಾಗಿ ಸಂಬಳ ಕೊಡಲ್ಲ, ಅದರಿಂದ ನೌಕರ ಅಲ್ಲ. ಇದು ತಪ್ಪಿದು, ಇದು ಹಿಂಗೆಲ್ಲ ಮಾಡಬಾರ್ದು. ತಪ್ಪಲ್ವಾ? ಸಂಬಳ ಕೊಡೋದು ತುಂಬಾನೇ ತಪ್ಪು. ಇದು ತುಂಬಾ ಅನ್ಯಾಯ, ಘೋರ ಅನ್ಯಾಯ. ಅದರಿಂದ ನಾನು ಈ ಕ್ಲಾಸ್ ತಗೊಂತೀನಿ ನಾನು ಸ್ವಲ್ಪ. ಹಂಗಾದ್ರೆ ಹೆಂಗೆಲ್ಲ ಮಾಡ್ತಿದ್ದೀರಾ ನೀವು ಅಂತ. ಈ ತಮಾಷೆ ಪ್ರತ್ಯೇಕ. ಮುಖ್ಯವಾಗಿ ನನಗೆ ಇಫ್ ಯು ಲುಕ್ ಅಟ್ ಮೈ ಗ್ರಾಫ್ಸ್, ನಾನು ಸಿನಿಮಾ ಪ್ರವೇಶ ಮಾಡಿದಾಗಲಿಂದ, ಅಫಿಷಿಯಲಿ ಪ್ರವೇಶ ಅಂದರೆ ಹೆಚ್ಚು ಕಡಿಮೆ 86-87 ಸುಮಾರಿಗೆ ಹೋಗುತ್ತೆ ಸ್ಕ್ರಿಪ್ಟ್ ರೈಟರ್ ಆಗಿ. 39-40 ವರ್ಷದ ಯಾತ್ರೆಯಲ್ಲಿ ನನ್ನ ಆರಂಭದಿಂದ ಇಲ್ಲಿಗೆ ಬರೋಕ್ಕೆ ಮುಂಚೆ ನನ್ನ ಪೂರ್ವಾಶ್ರಮ, ಅಥವಾ ಈಗಲೂ ಅದರಲ್ಲಿ ಈಗಿನ ಆಶ್ರಮದಲ್ಲಿ ಟೀಚರ್ ಆದವನಿಗೆ ಪ್ರತಿ ವರ್ಷ ಅವನು ಕಾಲೇಜಿಗೆ ಬರೋ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಬರ್ತಾರೆ, ಹೋಗ್ತಿರ್ತಾರೆ. ಅವನು ನದಿ ದಂಡೆಯಲ್ಲಿ ನಿಂತು ಮರದ ಹಾಗೆ ನೋಡ್ತಾ ಇರ್ತಾನೆ ಟ್ಯಾಲೆಂಟ್ಸ್ನ, ಎಷ್ಟೊಂದು ಪ್ರವಾಹ ಹೋಗ್ತಿದೆಯಲ್ಲ ಅಂತ. ಈ ಪ್ರವಾಹದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹೋದರೂ ಕೆಲವರು ವಿಶೇಷವಾದ ವಿದ್ಯಾರ್ಥಿಗಳಿರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಇವ್ರೇನೋ ಸಾಧಿಸ್ತಾರೆ, ಇವ್ರೇನೋ ಆಗ್ತಾರೆ, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಪ್ರತಿಭೆ ಇದೆ, ಈತನಲ್ಲಿ ಒಂದು ಸ್ಪಾರ್ಕ್ ಇದೆ ಅಂತ ಅನಿಸ್ತದೆ. ಸೇಮ್ ಸೈಕಾಲಜಿ, ಅದೇ ಒಂದು ಮನಃಶಾಸ್ತ್ರ ನನಗೆ ಸಿನಿಮಾಗೆ ಬಂದ ಮೇಲೂ ನನ್ನೊಳಗಡೆ ಇತ್ತು. ಅಂದರೆ ಹೊಸ ಪ್ರತಿಭೆಗಳನ್ನು ನಾವು ಗಮನಿಸಬೇಕು. ಇದು ಒಂದು ಟೀಚರ್ಹುಡ್ನ ಒಂದು ದೊಡ್ಡ ಪಾಠ ಕಲ್ತಿದ್ದು, ಎಷ್ಟೇ ಕಲಿಯೋ ಪಾಠ. ಅವರು ಅಂಥವ್ರನ್ನ ನಾವು ಹುಡುಕಿ ಮತ್ತೆ ಹೊಸ ಪ್ರವಾಹ, ಮತ್ತೆ ಹೊಸಬರು ನೋಡ್ತಾ ಇರಬೇಕು. ಅದು
ಅವರು ಮುಂದೆ ಹಳಬರಾಗ್ತಾರೆ, ಯಶಸ್ವಿ ಆಗ್ತಾರೆ, ದೊಡ್ಡವರಾಗ್ತಾರೆ, ಅದು ಅವ್ರ ದಾರಿ. ಬಟ್ ಆರಂಭದಲ್ಲಿ ಹುಡುಕಿ ಬೆನ್ನ ತಟ್ಟಬೇಕಾದ್ದು ಕೆಲಸ. ಇದನ್ನು ನಾನು ನಿರ್ದೇಶಕನಾದ ಕೂಡಲೇ ಪ್ರಜ್ಞಾಪೂರ್ವಕವಾಗಿ ಹೊಸ ಪ್ರತಿಭೆಗಳಿಗೆ ಸಾಧ್ಯವಿರುವಷ್ಟು ಪೂರ್ತಿ ಎಲ್ಲ ಹೊಸಬರಿ ಹಾಕ್ಕೊಂಡು ಮಾಡ್ತೀನಿ ಅಂತ ಅನ್ನುವಂಥ ಹಠಮಾರಿತನೂ ತಪ್ಪು, ಅಥವಾ ಹೆಸರಾಂತ ವ್ಯಕ್ತಿಗಳ ಹಿಂದೆ ಓಡಿ ಹೋಗೋದು ತಪ್ಪು. ಇದಿಟ್ಕೊಂಡು ಮಿಕ್ಸ್ ಮಾಡಿ ಒಂದು ಸಿನಿಮಾ ಅಂದರೆ 4 ಜನ ಆರ್ಟಿಸ್ಟ್, 4 ಜನ ಟೆಕ್ನಿಷಿಯನ್ಸ್ ಬಂದ್ರಪ್ಪ ಅನ್ನೋದು. ಇದು ಪ್ರತಿಫಲಾಪೇಕ್ಷೆ ಇಟ್ಕೊಳ್ಳದೆ, ದೊಡ್ಡ ಹೇಳಿಕೆಗಳನ್ನು ಮಾಡದೆ ಸೈಲೆಂಟಾಗಿ ಮಾಡಬೇಕಾದ ಕೆಲಸ ನಾನು ಮಾಡಿದ್ದು. ನನಗೆ ಕರಿ ಬಸವಯ್ಯ ನಂಟ ಅಲ್ಲ, ಮನೋಮೂರ್ತಿ ನಂಟ ಅಲ್ಲ. ಅಲ್ಲ, ಹೀಗೆ ಮಾಡೋದು ಕಷ್ಟ ಗೊತ್ತು ಟ್ರೇಡಲ್ಲಿ, ಸಿನಿಮಾ ಅನ್ನುವಂಥ ದೊಡ್ಡ ವ್ಯವಹಾರದಲ್ಲಿ. ಆದರೆ ಅದು ಮಾಡ್ತಾ ಬಂದೆ, ಶಕ್ತಿ ಮೀರಿ ಮಾಡ್ತಾರೆ. ಒಂದಲ್ಲ ಒಂದಿನ ಎಲ್ಲರೂ ಹೊಸಬ್ರೆ. ಬಟ್ ಫಸ್ಟ್ ಶ್ರೇಯಾ ಘೋಷಲ್ ಕನ್ನಡದಲ್ಲಿ ಹಾಡಿದಾಗ ಕೃಷ್ಣ ನೀ ಬೇಗನೆ ಬಾರೋ, ನಾನು ಆಕೆ ಸ್ಟುಡಿಯೋಗೆ ಬಂದಿದ್ದು, ಆಕೆಯ ಬಹುಶಃ ಹೈಸ್ಕೂಲ್ ದಾಟಿದ್ದ ದಿನಗಳು. ಆಕೆ ಎಷ್ಟು ಉತ್ಸಾಹ ಕನ್ನಡದಲ್ಲಿ, ಐ ವಾಂಟ್ ಟು ಸಿಂಗ್ ಇನ್ ಕನ್ನಡ ಸರ್ ಅಂತ. ನನ್ನ ಕಣ್ಣಲ್ಲಿ ಈಗಲೂ ಆ ಚಿತ್ರ ಇದೆ. ಇವತ್ತು ಆಕೆ ತುಂಬ ದೊಡ್ಡ ಹೆಸರು. ಹಾಗಾಗಿ ನನಗೆ ಹೊಸ ಪ್ರತಿಭೆಗಳು, ಅವರ ಕಣ್ಣಲ್ಲಿ ಕುಣಿಯುವ ಚೈತನ್ಯ, ಆಸಕ್ತಿ ಬಹಳ ಇಷ್ಟ. ಅವರು ಬಹಳ ನಾಳಿನ ಭರವಸೆಗಳು ಅಂತ. ಹಂಗೆ ಮಾಡ್ಕೊಂಡು ಬಂದ ಮೇಲೆ ಸಿನಿಮಾಕ್ಕೊಂದು ಸರಿಯಾದ ಶಾಲೆ ಇಲ್ಲ ಅನ್ನೋದು ಬಹಳ ಕೇಳಿ ಬರ್ತಿತ್ತು. ಅನೇಕ ಶಾಲೆಗಳಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಪುಣೆಗೆ ಹೋಗ್ಬೇಕು, ಆ ಥರದ್ದೇ. ಆಮೇಲೆ ತುಂಬ ಹಣ, ಬಾಂಬೆಗೆ ಹೋದರೆ 50-60 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ಕೆಲವರು ಅಫೋರ್ಡ್ ಮಾಡ್ತಾರೆ. ಪಾಪ ನಮಗೆ, ನೀವು ಕೆಲವು ಉತ್ತರ ಕರ್ನಾಟಕದಿಂದ ಬರ್ತಾರೆ ಮಕ್ಕಳು ನೋಡಬೇಕು, ಪಾಪ ತುಂಬ ಕಷ್ಟ. ಫೀಸ್ ಇರಲ್ಲ, ಅಥವಾ ಕಡಿಮೆ ಫೀಸು, ಹಿನ್ನೆಲೆ ಇರಲ್ಲ, ಏನೋ ರೈತಾಪಿ ಹಿನ್ನೆಲೆಯಿಂದ ಇರ್ತಾರೆ, ಸಾಧಾರಣ ಹಿನ್ನೆಲೆಯಿಂದ ಬರ್ತಾರೆ. ಅಂಥವ್ರಿಗೊಂದು ಸ್ಕೂಲ್ ಬೇಕು ಅಂತ ಮೊದಲೇನು ಮಾಡಿದೆ ನಾನು. ನನಗೆ ಈ ಕಟ್ಟಡ ಇರಲಿಲ್ಲ. ನಾನು ರಾಜ್ಯಾದ್ಯಂತ ಕ್ಯಾಂಪ್ ಮಾಡ್ತಿದ್ದೆ. ನಾಗತಿಹಳ್ಳಿಲಿ ಅನೇಕ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಿದ್ವಿ. ಯಾಕೆಂದ್ರೆ ನಾಗತಿಹಳ್ಳಿ ನಮ್ಮದೇ ಶಾಲೆ ಇದೆ, ಹಳ್ಳಿ, ಸರಳವಾಗಿ ಮಾಡ್ತಾ ಇದ್ವಿ. ಹಾಗೆ ಮೈಸೂರು ಮಹಾಜನ್ ಕಾಲೇಜು, ದಾವಣಗೆರೆಯಲ್ಲಿ, ಶಿವಮೊಗ್ಗದಲ್ಲಿ, ಹೀಗೆ ರಾಜ್ಯಾದ್ಯಂತ ಕೆಲವು ಕಡೆ ಒಂದು ಚಲನಚಿತ್ರ ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದಾಗ, ಒಂದು ಸ್ಕೂಲ್ ಬೇಕು ಅಂತ. ಖಂಡಿತವಾಗಿ ಬಾಡಿಗೆ ಕೊಟ್ಟು ಸಿನಿಮಾ ಶಾಲೆಗಳನ್ನು ನಡೆಸೋಕ್ಕಾಗಲ್ಲ. ಇಟ್ಸ್ ಇಂಪಾಸಿಬಲ್. ಬೆಂಗಳೂರಿನಲ್ಲಿ ಸಾಧ್ಯನೇ ಇಲ್ಲ. ಹೀಗೆ ಬಂತು. ಸುಮಾರು ಒಂದು 12-13 ವರ್ಷದ ಹಿಂದೆ ಕನ್ನಡ ಪ್ರೇಕ್ಷಕರು ನಾನು ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ಕೈ ಹಿಡಿದು ನಡೆಸಿದರು, ಸಿನಿಮಾಗಳು ಸಕ್ಸಸ್ ಕೊಟ್ಟರು. ಅವರು ಕೊಟ್ಟ ಪ್ರೋತ್ಸಾಹದಿಂದ ಎಲ್ಲ ಆಗಿದ್ದು. ಜನಸಾಮಾನ್ಯರು ನಿಮ್ಮನ್ನು ಕೈ ಹಿಡಿದೇ ಹೋದರೆ, ನಿಮಗೆ ಯಶಸ್ಸು ಕೊಡದೇ ಇದ್ದರೆ ಏನೂ ದೊಡ್ಡ ಮಾತುಗಳು ಅರ್ಥ ಇರಲ್ಲ. ಆಗ ನನಗೆ ಸುಮಾರು 15 ವರ್ಷದ ಹಿಂದೆ ಈ ಶಾಲೆ ಕಟ್ಟಲಿಕ್ಕೆ ಶುರು ಮಾಡಿದೆ. ಈ ಬಿಲ್ಡಿಂಗನ್ನು ಕಟ್ಟುವಾಗ ಮನಸ್ಸಿನಲ್ಲಿ ಇದ್ದದ್ದು, ಸಂಪೂರ್ಣವಾಗಿ ಕಟ್ಟಡವನ್ನು ಒಂದು ಶಾಲೆ ಮಾಡೋಣ ಅಂತ. ಇಷ್ಟು ಸ್ಥಿರವಾದ ಕಟ್ಟಡಕ್ಕೆ ಯಾಕೆ ಟೆಂಟ್ ಸಿನಿಮಾ ಅಂತ ಹೇಳ್ತೀರಿ ಅಂತ ಹೇಳಿದ್ರು. ನಾವೆಲ್ಲ ಟೂರಿಂಗ್ ಟ್ಯಾಕ್ಸಲ್ಲಿ ಬೆಳೆದವರಪ್ಪ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ, ನಮ್ಮೂರ ಹತ್ರ ಹಿರಿಸಾವೆ ಅಂತಿತ್ತು, ಅಲ್ಲಿ ಹಿರಿಸಾವೆ ಟೆಂಟ್ಗೆ ಹೋಗ್ತಾ ಇದ್ವಿ ನಾವು ಸಿನಿಮಾ ನೋಡೋಕ್ಕೆ. ಅಲ್ಲೇ ನಾನು ಕಸ್ತೂರಿ ನಿವಾಸ ಫಸ್ಟ್ ನೋಡಿದೆ ಆ ಥರ. ಸೊ ಅದಕ್ಕೆ ಈ ಹೆಸರಿನಲ್ಲಿ ಪ್ರಾರಂಭ ಮಾಡಬೇಕು ಅಂತ ಆಯಿತು. ಅದೃಷ್ಟವಶಾತ್ ಕಟ್ಟಡ ಆಗ್ತಿದ್ದ ಹಾಗೇನೆ ನನ್ನ ಪತ್ನಿ ಶೋಭಾ ಅವರು, ಶಿ ವಾಸ್ ಇನ್ ಎ ವೆರಿ ಬಿಗ್ ಪೋಸ್ಟ್ ಇನ್ ಸಾಫ್ಟ್ವೇರಲ್ಲಿ, ಬಹಳ ದೊಡ್ಡ ಜವಾಬ್ದಾರಿ, ಬಹಳ ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾಯಿದ್ರು, ತುಂಬ ಪ್ರಾಜೆಕ್ಟ್ ಮಾಡ್ತಾಯಿದ್ರು. ಬಟ್ ಈ ಸಾಫ್ಟ್ವೇರ್ ಇದೆಯಲ್ಲ, ಅದು ಅದರ ದೈತ್ಯವಾದ ಕೆಲಸದಿಂದ ಕೆಲಸ ಮಾಡೋರಿಗೆ, ಕೆಲವರಿಗೆ ಸಾಕಪ್ಪ ಅನಿಸುತ್ತೆ, ಉಸಿರು ಬಿಡಿಸುತ್ತೆ. ಒಂದು 20-25 ಇಯರ್ಸ್ ಆದಮೇಲೆ ಇಟ್ಸ್ ಎನಫ್ ಅಂತ ತುಂಬ ಜನ ಕೇಳಿದ್ದೀನಿ. ಅದೇ ವೃತ್ತಿಯಲ್ಲಿ ಕಡೆಯವರೆಗೂ ಇರಬೇಕಾದ್ರೆ ಭಯಂಕರ ಕ್ಷಮತೆ ಬೇಕು, ದೃಢತೆ ಬೇಕು. ಟ್ರಾವೆಲಿಂಗು, ತುಂಬ ಟ್ರಾವೆಲಿಂಗ್ ಬೀಳುತ್ತೆ. ಸೊ ಆಕೆನೂ ನಾನು ಸಾಫ್ಟ್ವೇರ್ ಬಿಡ್ತೀನಿ ಅಂತ. ಸೊ ಸಾಫ್ಟ್ವೇರ್ ಬಿಟ್ಟು ಇಲ್ಲಿಗೆ ಬಂದು ಇದರ ಅಡ್ಮಿನ್ ಆಗಿ, ಇದರ ಮುಖ್ಯಸ್ಥೆಯಾಗಿ ನೋಡ್ಕೊಳ್ಳೋಕೆ. ನನಗೆ ಅಡ್ಮಿನಿಸ್ಟ್ರೇಷನ್ ಬರಲ್ಲ. ನಾವೀಗ ಅದನ್ನೇ ಮಾತಾಡಿದ್ವಿ ತರುಣ್ ಸರ್ ಮತ್ತೆ ನಾನು. ಈಗ ಹೆಂಗೆ ಅಂದರೆ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಗಂಡ ಹೆಂಡತಿ ಇದ್ದಂಗೆ ಇರಬೇಕು, ಹಂಗಾದ್ರೆ ಮಾತ್ರ ಎಲ್ಲ ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ನಾವು ಇಲ್ಲಿ ನೋಡಿ, ಅನ್ಫಾರ್ಚುನೇಟ್ಲಿ ಎಲ್ಲ ಫಾರ್ಚುನೇಟ್ಲಿ ಇವರಿಬ್ರು ಗಂಡ ಹೆಂಡತಿನೇ ಆಗಿದ್ದಾರೆ.
ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದು ಸೂಕ್ಷ್ಮತೆ ಇರುತ್ತೆ, Correct. ಯಾವುದು ಹೇಗೆ ಖರ್ಚು ವೆಚ್ಚ ಇಲ್ಲ. ನಾವೆಲ್ಲ ಎಮೋಷನಲ್ ಫೂಡ್ಸು, ಸರಿ ಇಲ್ಲ ನಾನು ವ್ಯವಹಾರದಲ್ಲಿ ನನಗೆ ಗೊತ್ತಾಗಲ್ಲ. ತುಂಬಾ ನನಗೆ ಫೈನಾನ್ಸ್ ಮಿನಿಸ್ಟ್ರಿ ಯಾವಾಗ್ಲೂ ಹೆಣ್ಮಕ್ಳೇ ಇರಬೇಕು. ಹೌದು. ಸೊ ರಾಜ್ಕುಮಾರ್ ಅವರಿಂದ ಪಾರ್ವತಮ್ಮ ಕರೆಕ್ಟ್. ನಿಮ್ಮ ತಾಯಿನೂ ಹಂಗೆ, ನಿಮ್ಮ ತಾಯಿನೂ ಹಂಗೆ. ನಮ್ಮಮ್ಮನು ಗ್ರೇಟ್ ಪಾರ್ವತಮ್ಮ. ಸೊ ಶುರು ಮಾಡಿದಾಗ ಆರಂಭದಲ್ಲಿ ನಮಗೆ ಇದರ ಉದ್ಘಾಟನೆಗೆ ಶಿವಣ್ಣ ಬಂದರು, ಅಂಬರೀಷ್ ಬಂದರು, ತುಂಬ ದೊಡ್ಡವರೆಲ್ಲ ಬಂದರು. ದುನಿಯಾ ವಿಜಯ್ ಬಂದ, ಚಲನಚಿತ್ರದಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಎಲ್ಲ ಬಂದು ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ಅಂತ ಹೇಳಿ ಶುರು ಮಾಡಿದ್ವಿ. 2 ಥರ ಆಗುತ್ತೆ. ಒಂದು, ಕೇವಲ ಇಂಡಸ್ಟ್ರಿಯ ಗಣ್ಯರನ್ನು ಕರ್ಕೊಂಡ್ಬಂದು ಒಂದು ಶಾಲೆ ಕ್ಲಾಸ್ ಮಾಡಿಬಿಟ್ರೆ ಶಾಲೆ ನಡೆಯಲ್ಲ. ಅದು ಒಂದು 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 ಹೊಸ ಉತ್ಸಾಹ ಕೊಡುತ್ತೆ, ಇದು ಕೊಡುತ್ತೆ. ಅಕಾಡೆಮಿಕ್ ಆಗಿ ಸಾಕಾಗಲ್ಲ. ಅಕಾಡೆಮಿಕ್ ಆಗಿ ಟೆಕ್ಸ್ಟ್ ಬುಕ್ ಇರುತ್ತೆ, ಸಿಲೆಬಸ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಬೇಕು, ಪ್ಯಾಕೇಜ್ ಅದು. ಬಟ್ ವೀಕೆಂಡ್ಸ್ಗಳಲ್ಲಿ ಒಬ್ಬರು ದೊಡ್ಡವರು, ಗಣ್ಯರು, ಸಾಧಕರು ಬಂದು ಒಂದು ಅನುಭವ ಹೇಳ್ಕೊಂಡಾಗ ಅದಕ್ಕೆ ಒಂದು ವರ್ಸಿಟ್ಯಾಲಿಟಿ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಗ್ರೌಂಡ್ ರಿಯಾಲಿಟಿ ಏನಂತ ಗೊತ್ತಾಗುತ್ತೆ. ಇವತ್ತು ತರುಣ್ ಚೆನ್ನಾಗಿ ಮಾತಾಡ್ತಾರೆ. ಹೌದು. ಸೋ ಡೌನ್ ಟು ಅರ್ತ್ ಮ್ಯಾನ್, ಸೋ ಸಕ್ಸಸ್ಫುಲ್ ಡೈರೆಕ್ಟರ್, ಬಟ್ ಹಿ ಈಸ್ ಸೋ ಡೌನ್ ಟು ಅರ್ತ್, ಹಂಬಲ್, ಕಮ್ಯುನಿಕೇಟಿವ್. ಆ ಥರ ಮಧ್ಯೆ ಮಧ್ಯೆ ನಾವು ವೀಕೆಂಡ್ಸ್ಗಳಲ್ಲಿ ಮಾಡಿ ನಮ್ಮದೇ ಒಂದು ಫ್ಯಾಕಲ್ಟಿ ಒಂದು ಕಡೆ, ರೆಗ್ಯುಲರ್ ಫ್ಯಾಕಲ್ಟಿ, ಎರಡೂ ಬೇಕು. ಯಾಕೆಂದರೆ ವಿ ಹ್ಯಾವ್ ಟು ಕವರ್ ಅಪ್ ಸೋ ಮೆನಿ ಕ್ಲಾಸಸ್, ಟೆಕ್ಸ್ಟ್ ಬುಕ್ಸ್, ಸಿಲೆಬಸ್. ಆ ದೃಷ್ಟಿಯಿಂದ ಈ ಎರಡೂ ಮಾಡ್ಕೊಂಡು ಹೊರಟ್ರೆ ಒಂದು ವೀಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡ್ಕೊಳ್ತೀವಿ, ಒಂದು ವೀಕ್ ಡೇಸ್ ಬ್ಯಾಚ್ ಮಾಡ್ತೀವಿ. ವೀಕೆಂಡ್ ಬ್ಯಾಚ್ಗಳಲ್ಲಿ ಸಾಮಾನ್ಯವಾಗಿ ಸಾಫ್ಟ್ವೇರ್ ಇಂಜಿನಿಯರ್ಸು, ಡಾಕ್ಟರ್ಸ್ಗಳು, ಅನೇಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅಲ್ಲಿಯ ಒತ್ತಡದಿಂದ ಬಿಡುಗಡೆ ಬಯಸುವಂಥ ವಿದ್ಯಾರ್ಥಿಗಳು ರಿಲ್ಯಾಕ್ಸೇಷನ್ ಸಿಗುತ್ತೆ. ದೇ ವಿಲ್ ಟೇಕ್ ಇಟ್ ಆಸ್ ಎ ರಿಲ್ಯಾಕ್ಸೇಷನ್. ಸಾಟರ್ಡೆ ಬೆಳಗ್ಗೆ, ಸ್ಯಾಟರ್ಡೆ ಸಂಡೇ ಅವರು ಮನೇಲಿ ರಿಲ್ಯಾಕ್ಸ್ ಮಾಡ್ಬೋದು, ಬಂದುಬಿಡ್ತಾರೆ ಇಲ್ಲಿಗೆ. ಆ್ಯಂಡ್ ಸಂಡೇ ಹೋಗುವಾಗ ರೀಜುನೇಟ್ ಆಗಿ ಹೋಗ್ತಾರೆ ಮಂಡೇ ಆಫೀಸ್ಗೆ. ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಲೈಕ್ ದ್ಯಾಟ್. ಆ ಥರ ವೀಕೆಂಡ್ನವರು ಲಾಭ ಪಡೆಯೋಕ್ಕೆ ಶುರು ಮಾಡಿದರು. ವೀಕ್ ಡೇಸಲ್ಲಿ ಬರೋರು ಮಂಡೇ ಟು ಫ್ರೈಡೇ ಸ್ವಲ್ಪ ಇಲ್ಲೇ ಬಂದು ಏನೋ PG ಮಾಡಿಕೊಂಡು ಇದ್ಕೊಂಡು ಆ ಥರದ ಒಂದು ವಿದ್ಯಾರ್ಥಿಗಳು ಶುರುವಾಯಿತು. ಸೊ ಇದು ಒಂದಾಯಿತು. ಇನ್ನು ನಾವು ಕೆಲವರು ಕೇಳ್ತಾರೆ, ಯಾಕೆ ಯಾವುದಾದ್ರೂ ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಆಗಿಲ್ಲ? ವಿದೇಶಿ ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಆಗಬೇಕಾದ್ರೆ ಸಿಕ್ಕಾಬಿಟ್ಟೆ ಹಣ ಕೊಡಬೇಕು. ವಿ ಕಾಂಟ್ ಅಫೋರ್ಡ್. ಒಂದು ಅಷ್ಟೇ ಅಲ್ಲ, ಅವರು ಹಣ ತಗೊಂಡು ನಮಗೆ ರೆಕಗ್ನಿಷನ್ ಕೊಟ್ಬಿಡ್ತಾರೆ. ದೇ ಡೋಂಟ್ ಕೇರ್ ಅಬೌಟ್ ಅದರ್ ಥಿಂಗ್ಸ್. ದಟ್ ಇಸ್ ವೆರಿ ಬ್ಯಾಡ್. ಕೆಲವು ಯೂನಿವರ್ಸಿಟಿಗಳು ನೀವು ಹಣ ಕೊಟ್ಟರೆ ಓಕೆ ಅಂದರೆ ಏನೋ ಒಂದಷ್ಟು ಪೇಪರ್ ವರ್ಕ್ ಆಗುತ್ತೆ, ನಡೆಯುತ್ತೆ. ದುಬಾರಿ ತುಂಬ. ನಮ್ಮ ಸ್ಥಳೀಯ ವಿಶ್ವವಿದ್ಯಾಲಯಗಳಲ್ಲಿ ಎಷ್ಟು ಕಾನೂನಿನ ತೊಡಕು ಇಕ್ಕಳುಗಳಿದೆ ಅಂದರೆ 3 years ಕೋರ್ಸ್ ಮಾಡಿ ಅಂತಾರೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಹೋಲ್ಡ್ 3 months. ಒಂದು ಕೋರ್ಸ್ಗೆ ವಿದ್ಯಾರ್ಥಿಗಳನ್ನ 3-4 ತಿಂಗಳು ಅವ್ರ ಕೋರ್ಸ್ ಅಂದ್ರೇ 2 ಸರಿ ಯೋಚನೆ ಮಾಡ್ತಾರೆ. ಯಾಕೆಂದರೆ ಅವರು ಸಿನಿಮಾ ಅನ್ನೋದು ಆರಂಭದಲ್ಲಿ ಹವ್ಯಾಸ, ಅದರಲ್ಲೇ ಬ್ರೆಡ್ ಆ್ಯಂಡ್ ಬಟರ್ ಸಿಗತ್ತೆ ಅನ್ಬೇಕಾದ್ರೆ ಅದು ವೃತ್ತಿ ಆಗಬೇಕು. ಹವ್ಯಾಸ ವೃತ್ತಿ ಆಗಲಿಕ್ಕೆ ಸಾಕಷ್ಟು ಟೈಮ್ ಬೇಕು. ನನಗೆ ಎಷ್ಟು ವರ್ಷ ಆಯಿತು, ನಾನು ದೊಡ್ಡ ದೊಡ್ಡ ಸಿನಿಮಾಗಳು ಸಕ್ಸಸ್ಫುಲ್ ಫಿಲ್ಮ್ ಮಾಡಿದಾಗಲೂ ಎಷ್ಟು ಕೆಲಸ ಮಾಡ್ತಾ ಇದ್ದೆ, 10 to 5. ಹಾಗಾಗಿ ಅಂದರೆ ಇಲ್ಲಿ ಸುರಕ್ಷತೆ ಅಂದರೆ ನಮ್ಮ ಫೈನಾನ್ಷಿಯಲ್ ಇದನ್ನ ಯಾವತ್ತೂ ನಾವು ಬಿಟ್ಕೊಡ್ಬಾರ್ದು. ಅದನ್ನ ಒಂದು ಸೋರ್ಸ್ ಇಟ್ಕೊಂಡೇ ಈ ಫೀಲ್ಡಿಗೆ ಬರಬೇಕು ಅಂತನಾ? ಹಂಗಲ್ಲ. ಈಗ ಹುಡುಗರಿಗೆ ತುಂಬ 3 ತಿಂಗಳಾದ್ರೆ ಏನು ಮಾಡ್ತಾರೆ, ಗ್ಯಾಪಲ್ಲಿ ಬಂದು ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾರೆ 4 months ಅಲ್ಲಿ. ವೀಕೆಂಡ್ ಆರೋಗ್ಯ ನೀವು 4 ವರ್ಷ ಒಂದು ಸಿನಿಮಾ ಕೋರ್ಸಿಗೆ ಬನ್ನಿ ಅಂದರೆ ಹೇಗೆ ಬರ್ತಾರೆ? ಪೂನಾ ಇನ್ಸ್ಟಿಟ್ಯೂಟ್ ಕೆನ್ ರನ್ ಬಿಕಾಸ್ ಇಟ್ಸ್ ರನ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಹಾಗಾಗಿ ಯೂನಿವರ್ಸಿಟಿಗಳಲ್ಲಿ, ಸ್ಥಳೀಯ ಯೂನಿವರ್ಸಿಟಿಗಳಲ್ಲಿರುವಂಥ ಕರಿಕ್ಯುಲಮ್ಮು, ಅವ್ರದ್ದು ನಿಯಮಗಳಿದೆಯಲ್ಲ, ನಾವು ಎಲ್ಲಿಯೂ ಅವ್ರಿಗೆ ಹೊಂದಿಕೆ ಆಗಲಿಕ್ಕೆ ಕಷ್ಟ ಆಯಿತು. ವೆದರ್ ಇಟ್ಸ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿಗೂ ಸಾಧ್ಯ ಇಲ್ಲ, ಟೆಕ್ನಿಕಲಿ ಸಾಧ್ಯ ಇಲ್ಲ. ಕಾನೂನುಗಳ ಹಿಡಿತ ಹಂಗಿದೆ. ಸೊ ವಿ ವಾಂಟ್ ಟು ಬಿ ಇಂಡಿಪೆಂಡೆಂಟ್. ನಮ್ಮ ಕೈಲಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಹೀಗೆ ನಡೆಸೋಣ. ಈ ಅಫಿಲಿಯೇಷನ್ ಅನ್ನುವಂಥ ಒಂದು ಇದಕ್ಕೆ ಹೋದರೆ ನಮ್ಮ ಸ್ಟ್ರಕ್ಚರ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ, ಅವ್ರು ಹೇಳೋ ರೀತಿಯಲ್ಲಿ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಗಳು ಅವೆಲ್ಲ ತುಂಬ ಕಷ್ಟ. ಫಾರ್ ಎಕ್ಸಾಂಪಲ್, ಇವತ್ತು ಒಂದು ಅಭಿನಯ ಕಲಿಯೋ ವಿದ್ಯಾರ್ಥಿಗೆ ಎಷ್ಟು ಸಮಯ ಬೇಕು ಅಕಾಡೆಮಿಕ್ ಆಗಿ? ಇದೊಂದು ಬೇಸಿದ ಪ್ರಶ್ನೆ. ಒಬ್ಬ ನಿರ್ದೇಶನ ಕಲಿಯೋ ಅಭ್ಯರ್ಥಿಗೆ ಎಷ್ಟು ಸಮಯ ಬೇಕು?
ಅಂದರೆ ಈಗ ನಾನು ವಿದ್ಯಾರ್ಥಿನೇ, ಕಲಿತಾನೇ ಇರ್ತೀವಿ, ಹೌದು. ಅದು ಒಂದು ಕಡೆ. ಆದರೆ ಒಂದು ಪ್ಯಾಕೇಜ್ ಅಂತ ಕಲಿಬೇಕಾದ್ರೆ, ಒಂದು ಸಿಲೆಬಸ್ ಅಂತ ಕಲಿಬೇಕಾದ್ರೆ ವಿ ಹ್ಯಾವ್ ಟು ಹ್ಯಾವ್ ಎ ಸ್ಪೆಸಿಫಿಕ್ ಟೈಮ್. ಆ ಟೈಮು 4 ತಿಂಗಳು, 5 ಅಥವಾ ಹೆಚ್ಚಂದ್ರೆ 6 ತಿಂಗಳಿಗಿಂತ ಜಾಸ್ತಿ ಇದ್ದರೆ ಯಾವ ವಿದ್ಯಾರ್ಥಿಯೂ ಸೇರಲ್ಲ. ಓಕೆ. ಸೇರೋದೇ ಇಲ್ಲ. ಅಷ್ಟು ತಾಳ್ಮೆ ಯಾರಿಗಿಲ್ಲ. ಈಗ ನೋಡಿ 6 ದಿನದ ಒಂದು ವರ್ಕ್ಶಾಪು ಅಂತಂದರೆ ಬರ್ತಾರೆ, ಏನೋ 6 ಡೇಸ್ ಹೆಂಗೋ ಮಾಡ್ಕೊಂಡು 3 ದಿನ ವೀಕೆಂಡ್ ರಜಾ ಹಾಕೊಂಡು ಬಂದುಬಿಡೋಣ ಅಂತ. ಅವ್ರದ್ದು ತಪ್ಪಲ್ಲ. ಆ ಥರದ ಇಕ್ಕಟ್ಟುಗಳಿಂದ ನಾವು ಎಲ್ಲಿಯೂ ಅಫಿಲಿಯೇಷನ್ ಮಾಡ್ಕೊಳ್ಳಿಲ್ಲ. ಮಾಡಿಕೊಳ್ದೇನೆ ನಮ್ಮ ಕ್ರಮದಲ್ಲಿ, ನಮ್ಮ ಬದ್ಧತೆಯಲ್ಲಿ ನಾವು ಈಸ್ಟರ್ನ್ ಮೆಥಡ್ ಮತ್ತು ವೆಸ್ಟರ್ನ್ ಮೆಥಡ್ ಎರಡನ್ನೂ ಮಿಕ್ಸ್ ಮಾಡಿ, ಏಕೆಂದರೆ ಸಿನಿಮಾ ಅನ್ನೋದು ವೆಸ್ಟರ್ನಿಂದ ಬಂದಿರೋದು, ವೆಸ್ಟರ್ನಿಂದ ಪಾಶ್ಚಾತ್ಯದಿಂದ ಬಂದಿರೋದು, ಕ್ಯಾಮರಾ, ಸಿನಿಮಾ ಎಲ್ಲ ಬಂದಿರೋದು. ಈಸ್ಟರ್ನ್ ಅಂದರೆ ರಂಗಭೂಮಿ, ನಟನೆ ನಮ್ಮದು, ನಮ್ಮ ಪೌರಾತ್ಯರಲ್ಲಿ ಇತ್ತು ಭರತಮುನಿ, ಭರತನಾಟ್ಯ ಶಾಸ್ತ್ರ, ಯಕ್ಷಗಾನ, ಅಭಿನಯ ಇವೆಲ್ಲ ನಮ್ಮಲ್ಲಿದೆ. ಇವುಗಳನ್ನು ಬ್ಲೆಂಡ್ ಮಾಡಿ ನಮ್ಮದೇ ಒಂದು ಕೋರ್ಸ್ ಮಾಡಿಕೊಂಡು ನಮ್ಮದೇ ರೀತಿಯಲ್ಲಿ ಜಸ್ಟಿಫೈಡ್ ಕೋರ್ಸ್ 4 months ಆ ಥರದ್ದು ನಾವು ಪ್ಲ್ಯಾನ್ ಮಾಡಿದ್ದು. ಇದಕ್ಕೆ ಪೂರಕವಾಗಿ ಉದ್ಯಮದವರು ಮತ್ತು ಅನೇಕ ಗೆಳೆಯರು ಸಹಾಯ ಮಾಡ್ತಿದ್ದಾರೆ. ಇದುವರೆಗೆ ನಡ್ಕೊಂಡು ಬಂದಿದೆ. ಇಲ್ಲ, ಇನ್ನು ಮುಂದೆನೂ ಚೆನ್ನಾಗಿ ನಡೆಯುತ್ತೆ. ಬಟ್ ನಿಜವಾದ ಮೋಟಿವೇಶನ್ ನಿಮಗೆ ಈ ಸಿನಿಮಾ ಮಾಡೋದಕ್ಕೆ ರಿಯಲ್ ಆಗಿ, ಇಲ್ಲಪ್ಪ ಇಲ್ಲಿ ನನಗೆ ಸ್ಟ್ರೈಕ್ ಆಯಿತು, ಇಂಥದ್ದೊಂದು ಪ್ರಿಪರೇಷನ್ ಬೇಕು ಮಕ್ಕಳಿಗೆ, ಅಥವಾ ಯಾರು ಎಂಟ್ರ್ ಆಗ್ತಾರೆ ಅವ್ರಿಗೊಂದು ಬ್ಯೂಟಿಫುಲ್ ವೇದಿಕೆನ ನಾನು ಕಲ್ಪಿಸ್ಲೇಬೇಕು ಅಂತ ಅನಿಸಿದ್ದು ಒಂದಷ್ಟು ಯಾವುದಾದ್ರೂ ಒಂದು ಸನ್ನಿವೇಶಗಳಿರುತ್ತಲ್ವ? ಸೊ ಅಂಥದ್ದು ಒಂದು ಮೋಟಿವೇಶನ್ ಪಾಯಿಂಟು ಅದೇನೆಂದರೆ, ನನ್ನ ಪ್ರೀತಿಯ ಹುಡುಗಿ ಸಿನಿಮಾ, ಅದಕ್ಕೆ ಎಲ್ಲ ಚಿತ್ರೀಕರಣಕ್ಕೆಲ್ಲ ಸಿದ್ಧತೆ ಆಯಿತು. ಎಂದಿನಂತೆ ಅದಕ್ಕೆ ಹೊಸ ಟೀನೇಜ್ ಯಂಗ್ ಬಾಯ್ ಆ್ಯಂಡ್ ಗರ್ಲ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಕನ್ನಡದ ಪ್ರತಿಭೆಗಳಿಗೆ ಕೊಡಬೇಕು, ಹೊಸಬರಿಗೆ ಕೊಡಬೇಕು ಅಂತ ಹೇಳಿ ಉಚಿತ ವಾಕ್-ಇನ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದೆ. ಉಚಿತ, ನಾಟ್ ಇವನ್ ಎ ಸಿಂಗಲ್ ರುಪಿ. ಅವರು ಬಂದು ಅವ್ರು ಕರೆಕ್ಟಾಗಿ ಪ್ರೆಸೆಂಟ್ ಮಾಡ್ಕೋಬೇಕು. ಒಂದು ನೋಡೋಣ, ಹೊಸಬ್ರಿಗೆ ಅವಕಾಶ ಕೊಡಲ್ಲ, ಹೊಸಬ್ರಿಗೆ ಈ ಥರ ಮಾತುಗಳು ಬೇಡ ಅಂತ ಹೇಳಿ. ಅಷ್ಟೇ ಅಲ್ಲ, ಆ ಆಯ್ಕೆ ಸಮಿತಿಯಲ್ಲಿ ಸಂದರ್ಶನಕ್ಕೆ ಕರೆಕ್ಟಾಗಿ ಯೋಗ್ಯರಾದಂಥ ತಂತ್ರಜ್ಞರನ್ನು, ಕ್ಯಾಮ್ರಾಮನ್ನನ್ನು, ಸೀನಿಯರ್ ಆ್ಯಕ್ಟರ್ಗಳನ್ನು ಎಲ್ಲರನ್ನು ಕೂರಿಸಿ ಒಂದು ಅರೇಂಜ್ ಮಾಡಿದ್ವಿ. ಆಯಿತಾ? ವುಡ್ಲ್ಯಾಂಡ್ಸ್ ಹೋಟ್ಲು. ಏನು ಕ್ಯೂ ಅಲ್ಲಿವರೆಗೆ ಓಹೋ ಅನ್ನೋ ಥರ. ಆದರೆ ಎಷ್ಟು ಇಂಥ ಸಂದರ್ಭಗಳು ಎಷ್ಟು ಹಾಸ್ಯಾಸ್ಪದವಾಗ್ತವೆ, ವ್ಯರ್ಥ ಆಗ್ತವೆ ಅಂದರೆ, ಬಂದಿದ್ದ 99 ಭಾಗ ಗೆಳೆಯರಿಗೆ, ಕಲಾವಿದರಿಗೆ ಆ ವೃತ್ತಿಗೆ ಬೇಕಾದ ಗಾಂಭೀರ್ಯ, ಅರ್ಹತೆ ಇರಲಿಲ್ಲ, ಅಥವಾ ಇದ್ದವರು ಬರಲಿಲ್ಲ. ಹೆಂಗೆ ಅವರು ಅಪ್ರೋಚ್ ಮಾಡೋದು ಅವ್ರನ್ನ? ಬರ್ತಾನೆ ಒಬ್ಬ ರಿಕ್ಷಾ ನಿಲ್ಲಿಸಿ ಬಂದಿರ್ತಾನೆ, ಕಾಕಿ ಯೂನಿಫಾರ್ಮ್. ಏನು ಸಾರ್ ಪಾತ್ರ ಕೊಡ್ತಿರುತ್ತೆ ನೋಡಿ, ನಾನು ಆಯ್ತೀನ ಅಂತ ಒಂದು ಪಾಸ್ಪೋರ್ಟ್ ಸೈಜ್ ಕೊಡ್ತಾನೆ. ಅಂದರೆ ಸಿನಿಮಾ ಬಗ್ಗೆನೇ ಎಷ್ಟು ಉಡಾಫೆ ಇದೆ, ತುಂಬ ನೋವಾಗುತ್ತೆ. ಅದು ನಾನು ಒಬ್ಬ ನಿರ್ದೇಶಕನಾಗಿ ನಿಮ್ಮ ಹತ್ರ ಬಂದಿದ್ದೀರಪ್ಪ, ಬಂದು ಪ್ರೆಸೆಂಟ್ ಮಾಡಿದ್ದೀರಿ, ಒಂದು ಒಳ್ಳೆ ಆಲ್ಬಮ್, ಒಂದು CD, ಒಂದು 10-6 ಇವತ್ತಿನ ಪ್ರೆಸೆಂಟ್ ಫೋಟೋಗಳು ತೊಗೊಂಡು ಬಂದು, ನಾನು ನೋಡಿದ ನಾಟಕಗಳು ಯಾವುದು, ನಾನು ಓದಿರೋ ಪುಸ್ತಕ ಏನು, ನಾನು ಯಾವ ಥರ ಮಾನಸಿಕ ಸಿದ್ಧ ಆಗಿದ್ದೀನಿ ಪಾತ್ರಕ್ಕೆ, ಅಥವಾ ಒಬ್ಬ ನಟನಾಗಲಿಕ್ಕೆ ಬೇಡವೇ? ಒಬ್ಬ ಜವಾನಿನ ಪೋಸ್ಟ್ಗೆ ಹೋದರೂ ಕೂಡ ಅರ್ಜಿ ಹಾಕಬೇಕು, ಇಂಟರ್ವ್ಯೂ ಹೋಗಬೇಕು, ಕ್ವಾಲಿಫಿಕೇಷನ್ ಕೇಳ್ತಾರೆ, ಅನುಭವ ಕೇಳ್ತಾರೆ. ನಿಮ್ಮ ಮೇಲೆ ಕೋಟ್ಯಾಂತರ ರೂಪಾಯಿ ಹಾಕಬೇಕು ಒಬ್ಬ ನಿರ್ದೇಶಕ, ನಿರ್ಮಾಪಕ ಅಂದಾಗ ನಮ್ಮ ಯುವಕರಿಗೆ ಒಂದು ಜವಾಬ್ದಾರಿ ಬೇಡವಾ? ಹೌದು. ಸೋ ಕೇರ್ಲೆಸ್. ಐ ವಾಸ್ ಸೋ ಶಾಕ್ ಟು ಸಿ ದ ಫೇಸಸ್. ಅವ್ರಿಗೆ ಏನಂದರೆ, ದೇವ್ರ ದರ್ಶನಕ್ಕೆ ಅಥವಾ ಕೆಲವರಿಗೆ ನಿರ್ದೇಶಕ ನೋಡೋದು, ಇಲ್ಲೇ ಇರ್ತಾರೆ, ಹೆಂಗೆ ಇಂಟರ್ವ್ಯೂ ಮಾಡ್ತಾರೆ ನೋಡೋಣ ಅನ್ನೋ ಕುತೂಹಲಕ್ಕೆ ಬಂದಿರೋರು. ಹಂಗೆ ತುಂಬ ಜನ. ನನಗೆ ಅವತ್ತು ಅನಿಸ್ತು, ಮನುಷ್ಯರ ನಮ್ಮ ಗುಡ್ ಡೀಡ್ಸ್ ಕೂಡ ಹಾಸ್ಯಾಸ್ಪದವಾಗಿಬಿಡುತ್ತೆ. ಯಾರಿಗೆ ಗಾಂಭೀರ್ಯ ಇಲ್ಲ, ಇದಲ್ಲ, ಇಟ್ ಈಸ್ ನಾಟ್ ದ ವೇ ಟು ಪಿಕಪ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ. ಸೊ ಗ್ರೂಪ್ ಫೋಟೋ ತಂದು ಒಬ್ಬ, ಸರ್ ಇದರಲ್ಲಿ ಹಿಂದ್ಗಡೆ ಇದ್ದೀನಲ್ಲ ಸರ್, 3ನೇ ಸಾಲಲ್ಲಿ ಇವನೇ ಸರ್ ನಾನು. ಅಯ್ಯೋ, ಆ ಥರನೂ ತೋರಿಸಿದ್ರಾ? ಅಯ್ಯೋ, ಸಿ, ಗೌರ್ಮೆಂಟ್ ಒಂದು ಸಣ್ಣ ಜಾಬ್ಗಷ್ಟು ತಯಾರಾಗಿ ಹೋಗ್ತೀರಾ, ಇಂಟರ್ವ್ಯೂಗೆ ಹೋದರೆ ಒಬ್ಬ ನಿರ್ದೇಶಕ ನಿಮ್ಗೆ ಕರೆದ್ರೆ ಏನರಪ್ಪ ಹಿಂಗೆ ಮಾಡ್ತೀರಾ? ಬಿಡಿ. ಆಮೇಲೆ ಅನಿವಾರ್ಯವಾಗಿ ಶೂಟಿಂಗ್ ಫಿಕ್ಸ್ ಆಗಿತ್ತು. ಅಲ್ಲೆಲ್ಲ ಹೋಗಿ, ನನಗೆ ಇಷ್ಟವಿಲ್ಲದಿದ್ರು ಮುಂಬೈಗೆ ಹೋಗಿ ಅಲ್ಲಿ ಹುಡುಕಿ, ಚೆನ್ನೈಗೆ ಹೋಗಿ ಹುಡುಕಿ, ಎಲ್ಲ ಕೊನೆಗೆ
ಮುಂಬೈನಿಂದ ಧ್ಯಾನ್ ಬಂದ, ಅಮೇರಿಕದಿಂದ ದೀಪಾಲಿ ಬಂದು ಫಿಲ್ಮ್ ಆಯಿತು. ಇದನ್ನು ಆಗಲಿಂದ ನನಗೆ ಬಾಧಿಸ್ತಿದ್ದೇನು ಅಂದರೆ, ಒಂದು ತರಬೇತಿ ಆಗಬೇಕು ಇವ್ರಿಗೆ ಒಂದು ಓರಿಯೆಂಟೇಷನ್ ಬೇಕು. ಯಾವುದಾದ್ರೂ ಇರಲಿ, ಈಗ ಬೆಂಗಳೂರಿನಲ್ಲಿ ಬೇಕಾದಷ್ಟು ಫಿಲ್ಮ್ ಸ್ಕೂಲ್ಸ್ ಇದ್ದಾವೆ, ನಮ್ಮದು ಒಂದೇ ಅಂತ ಅಲ್ಲ. ಅವರು ಪಾಪ ಎಲ್ಲರೂ ಕಷ್ಟಪಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ ಅಂತ ಅನ್ನಿಸ್ತು. ಯಾವಾಗ ಈ ಕಟ್ಟಡ ನನಗೆ ಒಂದು ಹೊಂದಲಿಕ್ಕೆ ಸಾಧ್ಯ ಆಯಿತು, ಕಟ್ಟಿಸ್ಲಿಕ್ಕೆ ಸಾಧ್ಯ ಆಯಿತು, ಐ ಥಾಟ್ ಆಫ್ ಡೆಡಿಕೇಟೆಡ್ ದ ಹೋಲ್ ಬಿಲ್ಡಿಂಗ್ ಫಾರ್ ಟೆಂಟ್ ಸಿನಿಮಾ ಸ್ಕೂಲ್. ಅಲ್ಲಿಂದ ಇಲ್ಲಿವರೆಗೆ ಬೇರೆ ಬೇರೆ ಕೋರ್ಸ್ಗಳು, ತುಂಬ ವಿದ್ಯಾರ್ಥಿಗಳು ತಾಂತ್ರಿಕವಾಗಿಯೂ ಮತ್ತು ಕಲಾವಿದರಾಗಿಯೂ, ಟೆಕ್ನಿಷಿಯನ್ ಆಗಿಯೂ, ಆರ್ಟಿಸ್ಟ್ ಆಗಿಯೂ ಇಲ್ಲಿಂದ ಅರಳಿ ಚಿತ್ರೋದ್ಯಮಕ್ಕೆ ಹೋಗ್ತಾ ಇದ್ದಾರೆ. ಇದ್ರ ಪ್ರತಿಫಲ ನೋಡಲಿಕ್ಕೆ ಇನ್ನೂ ಒಂದಷ್ಟು ವರ್ಷ ಬೇಕು, ತಕ್ಷಣ ಸಿಗೋಲ್ಲ. ಡೌನ್ ದ ಲೈನ್ ಟೆಂಟ್ ಸಿನಿಮಾ ಸ್ಟೂಡೆಂಟ್ಸ್ ವಿಲ್ ಸರ್ಟನ್ಲಿ ಕ್ರಿಯೇಟ್ ಹಿಸ್ಟ್ರಿ ಅನ್ನೋ ನಂಬಿಕೆ ಇಲ್ಲಿ ಹೌದು. ನನಗೆ ಯಾಕಂದರೆ ನೀವು ಇಲ್ಲಿ ಕಲಿತವರು ಲಾಸ್ಟಲ್ಲಿ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಅದು ನನಗೆ ತುಂಬ ಆಶ್ಚರ್ಯ ಆಗೋದು, ಕುತೂಹಲ ಆಗೋದು, ಎಷ್ಟು ದೊಡ್ಡ ಮಟ್ಟಕ್ಕೆ ಇರುತ್ತೆ ಇದು ಅಂತ. ಸೊ ಅಂಥದ್ರಲ್ಲಿ ನಿಮಗೊಂದು ಭರವಸೆ ಸಿಕ್ಕಿದ್ದು ಒಂದಷ್ಟು ಎಕ್ಸಾಂಪಲ್ಸ್ ಹೇಳ್ಬೋದು ಯಾವುದಾದ್ರು? ನನಗೆ ಭರವಸೆ ಅಂತಂದರೆ, ಪ್ರತಿ ಬ್ಯಾಚ್ ಹೋಗೋಕ್ಕೆ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಒಂದು ನಾಟಕ ಮಾಡ್ತಾರೆ, ರೆಗ್ಯುಲರ್ ನಾಟಕ, ಕಲಾಕ್ಷೇತ್ರ ಅಥವಾ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಕಲಾಗ್ರಾಮದಲ್ಲಿ ರಂಗಶಂಕರ ಅಂತ ಶೋ ಮಾಡ್ತಾರೆ. ಒಂದು ರಂಗಭೂಮಿ, ಒಂದು ಶಾರ್ಟ್ ಫಿಲ್ಮ್. ಅದರಲ್ಲಿ ನೋಡಿದಾಗ ನನಗೆ ಎಲ್ಲಿದ್ದರೂ ನಾನು ಅದು ಮಿಸ್ ಮಾಡಿದೆ. ಅವತ್ತಿನ ಆ ಪರ್ಫಾರ್ಮೆನ್ಸ್ ಇದ್ದು ನೋಡಿಬಿಟ್ಟು ಎರಡು ಮಾತಾಡ್ತೀವಿ. ನಾವಲ್ಲಿ ಬೇರೆ ಬೇರೆ ಥರ ನಾಟಕಗಳನ್ನು ಅವರಿಂದ ಪರ್ಫಾರ್ಮ್ ಮಾಡಿಸ್ತೀವಿ. ಫಸ್ಟ್ ಟೈಮ್ ಮಾಡಿರ್ತಾರೆ. ಫಸ್ಟ್ ಟೈಮ್ ನಾಟಕ ಮಾಡುವಾಗ ಅವ್ರ ತಪ್ಪುಗಳು ಗೊತ್ತಾಗ್ಬಿಡುತ್ತೆ, ನಮಗೆ ಸರಿಗಳು ಗೊತ್ತಾಗುತ್ತೆ. ಬಟ್ ಫಸ್ಟ್ ಟೈಮ್ ನಿಜವಾಗಿ ಹೇಳ್ತೀನಿ, ಅವ್ರು ಫಸ್ಟ್ ಟೈಮ್ ಮಾಡ್ತಿದಾರ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಷ್ಟು ಚೆನ್ನಾಗಿ ನಮ್ಮ ಟೀಚರ್ಸ್ ತಯಾರು ಮಾಡ್ತಾರೆ ಅವ್ರನ್ನ. ಕೆಲವು ಶೇಕ್ಸ್ಪಿಯರ್ ನಾಟಕಗಳಿರುತ್ತೆ, ಗ್ರೀಕ್ ಥಿಯೇಟರ್ ನಾಟಕಗಳಿರ್ತವೆ, ಕೆಲವು ಮೈಥಾಲಜಿಯಿಂದ ತಗೊಂಡಂಥ ನಾಟಕಗಳಿರುತ್ತೆ, ಕೆಲವು ಕಾಮಿಡಿ ಇರ್ತವೆ. ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಒಂದು ನಾಟಕ ಸೆಲೆಕ್ಟ್ ಮಾಡಿ ಅದನ್ನು ಮಾಡಿಸೋಂಥದ್ದು. ಶಾರ್ಟ್ ಫಿಲ್ಮ್ ಮಾಡ್ತಾರೆ. ಆ ಶಾರ್ಟ್ ಫಿಲ್ಮ್ ನಿಮಗೆ ಟೆಂಟ್ ಸಿನಿಮಾ ಯೂಟ್ಯೂಬ್ಗೆ ಹೋದರೆ ಎಲ್ಲ ಟೆಂಟ್ ಸಿನಿಮಾದ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ನಮ್ಮ ಶಾರ್ಟ್ ಫಿಲ್ಮ್ಸ್. ಆಮೇಲೆ ನಾವು ವರ್ಷಕ್ಕೊಂದ್ಸರಿ ನಾವೇ ಒಂದು ಶಾರ್ಟ್ ಫಿಲ್ಮ್ ಕಾಂಪಿಟಿಷನ್ ಮಾಡ್ತೀವಿ. ಹೀಗಾಗಿ ಒಂದು ಫಿಲ್ಮ್ ಕಲ್ಚರ್ನ ಇಲ್ಲಿ ಹಬ್ಸಿರ್ತೀವಿ. ಈ ಶಾರ್ಟ್ ಫಿಲ್ಮ್ ಮತ್ತು ಈ ನಾಟಕದಲ್ಲಿ ಆ ಬ್ಯಾಚ್ ಹೋಗುವಾಗ ನನಗೆ ಒಂದು ದೊಡ್ಡ ಸಮಾಧಾನ ಆಗುತ್ತೆ. ಇವರು ಬೆಳೀತಾರೆ, ಬದುಕ್ತಾರೆ, ಇವ್ರಿಗೆ ಪ್ರತಿಭೆ ಇದೆ ಅಂತ. ಬಟ್ ಆಫ್ ಕೋರ್ಸ್ ಎಷ್ಟು ಜನ ಅದನ್ನು ಪರ್ಸ್ಯೂ ಮಾಡ್ತಾರೆ, ಎಷ್ಟು ಜನ ಮುಂದಕ್ಕೆ ಹೋಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟದ್ದು. ಬಟ್ ನನಗೆ ಗೊತ್ತಾಗುತ್ತೆ, ನಮ್ಮ ಶಾಲೆಯಿಂದ ಅವರು ಸರಿಯಾಗಿ ತಯಾರಾಗಿದ್ದಾರೆ, ಸರಿಯಾಗಿ ಮುಂದಕ್ಕೆ ಹೋಗ್ತಾರೆ. ಅದರಲ್ಲಿ ಕೆಲವು ಮಕ್ಕಳು ಬೇರೆ ಬೇರೆ ಕಾರಣದಿಂದ ಕೆರಿಯರ್ನ ಸಸ್ಟೈನ್ ಮಾಡ್ಕೊಳ್ಳಲ್ಲ. ಇನ್ನು ಕೆಲವರು ಕಡೆಯವರೆಗೂ ಹಠ ಹಿಡಿದು ಮಾಡಿ ನುಗ್ಗೋತಾರೆ. ತಾಳ್ಮೆ ಕಡಿಮೆ ಈಗಿನ ಮಕ್ಕಳಿಗೆ. ಅಂದರೆ ಈ ವಿದ್ಯಾರ್ಥಿಗಳು ಏನು ಸಿಕ್ಕಲ್ಲ ಇಂಡಸ್ಟ್ರಿನಲ್ಲಿ ಅನ್ನೋದು ಕಲ್ತ್ಕೊಂಡು ನೋಡ್ಕೋಬೇಕು. ಅವರು ಪಾಸಿಬಲ್ ಇನ್ಸ್ಟೆಂಟಾಗಿ ಏನೂ ಸಿಗಲ್ಲ. ಇವತ್ತು ಅದನ್ನು ತರುಣ್ ಸುಧೀರ್ ಹೇಳ್ತಾ ಇದ್ರಲ್ಲ, ಹೌದು ಹೌದು, ಅದು ಕಷ್ಟ ಇರುತ್ತೆ. ಎಷ್ಟೆಷ್ಟು ಅವತಾರ ಎತ್ಕೊಂಡು ಆ್ಯಕ್ಟರ್ ಆಗಿ ಆಮೇಲೆ ನಿರ್ದೇಶಕರಾಗಿದ್ದು ಆ ಥರ. ಅಂದರೆ ಒಬ್ಬ ಕಲಾವಿದ್ರ ಕುಟುಂಬದಿಂದ ಬಂದು ಕೂಡ ಅಷ್ಟೆಲ್ಲ ಯೋಗ್ಯತೆಗಳಿದ್ರೂ ಕೂಡ ಆದರೂ ನನ್ನ ಗತಿ ಹೇಳು. ನಾನು ಸಾಹಿತ್ಯದ ಹಿನ್ನೆಲೆ ಇಲ್ಲ ನಮ್ಮ ಕುಟುಂಬಕ್ಕೆ, ಸಿನಿಮಾ ಹಿನ್ನೆಲೆ ಇಲ್ಲ ನಮ್ಮ ಕುಟುಂಬಕ್ಕೂ ಇಲ್ಲ. ಆಸುಪಾಸಿನಲ್ಲಿ ನನಗೆ ಪ್ರಭಾವ ಪ್ರೇರಣೆ ಏನಿಲ್ಲ. ಸಾಹಿತ್ಯ ಓದ್ಕೊಂಡು MA ಮಾಡಿಕೊಂಡು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕಲ್ತ್ಕೊಂಡು. ಸೊ ನಾನು ಬರಹಗಾರನಾಗಬೇಕಾದ್ರೆ ಅಥವಾ ನಾನು ನಿರ್ದೇಶಕನಾಗಬೇಕಾದ್ರೆ ನಮಗೆ ಯಾವುದೇ ಥರದ ಗುರು ಪರಂಪರೆ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಹೇಳೋದು ಹುಡುಗರಿಗೆ, ನಿಮ್ಗೆ ಇಷ್ಟೆಲ್ಲ ಇದೆ, ಇಂತಿಂಥವರೆಲ್ಲ ಬರ್ತಾರೆ. ಕೆಲವು ಇಂಟರ್ನ್ಯಾಷನಲ್ ಡೈರೆಕ್ಟರ್ಸ್ ಬರ್ತಾರೆ ನಮ್ಮಲ್ಲಿ, ಅಥವಾ ಬೇರೆ ಲ್ಯಾಂಗ್ವೇಜ್ನ ಡೈರೆಕ್ಟರ್ಸ್ ಬರ್ತಾರೆ. ರೀಸೆಂಟ್ಲಿ ವಿ ಹ್ಯಾವ್ ಇನ್ವೈಟೆಡ್ ಚಿದಂಬರಂ ಮಲಯಾಳಂನಿಂದ. ಆತ ಮಂಜುಮಲ್ ಬಾಯ್ಸ್ ಅಂತ ಒಂದು ಯಶಸ್ವಿ ಚಿತ್ರ, ಅದರ ನಿರ್ದೇಶಕ ಬಂದು ಸಿನಿಮಾ ಬಗ್ಗೆ ಇಡೀ ದಿನ ಚರ್ಚೆ ಎಲ್ಲ ಇತ್ತು. ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ. ಅವ್ರಿಗೆ ಒಂದು ದೊಡ್ಡ ಒಂದು ಎಕ್ಸ್ಪೋಷರು. ಅದರಿಂದ ನನಗನ್ಸುತ್ತೆ ಇದೆಲ್ಲ 2+2 4 ಥರ. ಈ ವರ್ಷ ಟೆಂಟ್ ಸಿನಿಮಾಯಿಂದ ಇಷ್ಟು ಜನ ಬಂದರು, ಇಷ್ಟು ಜನ ಸ್ಟಾರ್ ಆದರು, ಇಷ್ಟು ಜನ ಕ್ಯಾಮ್ರಾಮನ್ ಅವರು, ಇಷ್ಟು ಜನ, ಹಾಗೆ ಲೆಕ್ಕ ಹಾಕಬಾರ್ದು. ಇದೆಲ್ಲ ಬಹಳ ನಿರಾಕಾರವಾಗಿ ನಿಧಾನವಾಗಿ ತನ್ನದೇ ರೀತಿ ಅವಕಾಶ ತೆಗೆದುಕೊಂಡು ಕಲಾವಿದರು, ತಂತ್ರಜ್ಞರು ಬರ್ತಾರೆ. ಕೆಲವರು ದೊಡ್ಡವರಾದಾಗ ನಮ್ಮ ಸ್ಕೂಲ್ ಹೆಸರು ಹೇಳ್ತಾರೆ, ಕೆಲವರು ಹೇಳಲ್ಲ. ಹೌದು, ಅದು ಇರುತ್ತೆ. ಐ ಡೋಂಟ್ ಕೇರ್.
ಅವ್ರು ಹೇಳಿದ್ರೇನು ಹೇಳ್ತಿದ್ರೇನು ನಮ್ಮ ಕರ್ತವ್ಯ ಆಯಿತು. ಇದು ಇಟ್ಕೋಬಾರ್ದು. ನಾವು ಪ್ರತಿಫಲಾಪೇಕ್ಷೆ ಅನ್ನೋದನ್ನು ಮೊದಲು ಹಳಿಸಾಕ್ಬೇಕು ಸಿನಿಮಾದಲ್ಲಿ. ಕೆಲವರು ಎಷ್ಟೋ ಆದರೂ ಕೂಡ ಅವತ್ತು ಎಷ್ಟು ಪಾಠ ಹೇಳ್ತಿದ್ರು ಹಿಂಗಿತ್ತು ಅಂತ ಈಗಲೂ ಯಾರೋ ಹೇಳ್ತಾರೆ. ಇನ್ನು ಕೆಲವರು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಐ ಲರ್ನ್ ಫ್ರಮ್ ಬಾಂಬೆ ಏನು ಅಂತ ಮಾತಾಡ್ತಾರೆ. ಇಲ್ಲೇ ಕಲ್ತಿರ್ತಾರೆ. ನಾವು ನೋಡಿದ್ವಿ ಟಿ ವಿಗಳಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ನಾವು ಅಲ್ಲಿ ಹೋಗಿದ್ವಿ, ವಿ ಸ್ಪೆಂಡ್ ಲಾಟ್ ಆಫ್ ಮನಿ ಇನ್ ಪೂನಾ ಇನ್ಸ್ಟಿಟ್ಯೂಟ್ ಹಿಂಗೆಲ್ಲ ಹೇಳ್ತಾರೆ. ಅದು ಕಾರಣ ಹಂಗೆ ಹೇಳಿದರೆ ಅವ್ರದ್ದೊಂದು ಮಾರ್ಕೆಟ್ ಜಾಸ್ತಿ ಹೆಗ್ಗಳಿಕೆ ಅನ್ನೋದು ಇರಬಹುದು. ನನಗೆ ಯಾರೋ ಫೋನ್ ಮಾಡಿ, ನೋಡಿ ನಿಮ್ಮ ವಿದ್ಯಾರ್ಥಿ ಹಿಂಗೆ ಮಾತಾಡ್ತಾ ಇದ್ದಾನೆ, ಬಟ್ ನಮ್ಮ ಕ್ಲಾಸ್ಮೇಟ್ ಅವನು ನಮ್ಮ ಜೊತೆನೇ ಇದ್ದು ಒಂದು ಸಿನಿಮಾ ಹೀರೋ ತಕ್ಷಣ ಹಿಂಗೆ ಮಾತಾಡ್ತಿದ್ದಾನೆ ಅಂತ ಫೋನ್ ಮಾಡಿ. ಇರಲಿ ಬಿಡೋ ಮಾರಾಯ, ನಾವು ಅದರಿಂದ ದೊಡ್ಡವರಾಗಲ್ಲ, ಚಿಕ್ಕವರು ಆಗಲ್ಲ. ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ, ನಮ್ಮ ಸ್ಕೂಲು, ಲಿಟಲ್ ಸ್ಕೂಲ್ ವಿತ್ ಕಮಿಟ್ಮೆಂಟ್, ಸಿಂಪಲ್ ಹೇಳಬೇಕಾದ್ರೆ. ಬಟ್ ಈ ದೊಡ್ಡ ಪ್ರಯತ್ನ ಇವತ್ತು ಇಲ್ಲಿವರೆಗೂ ಬಂದಿದೆ. ಇನ್ನೂ ಮುಂದೆ ತುಂಬ ದೊಡ್ಡದಾಗಿ ಆಗಲಿ, ತುಂಬ ದೊಡ್ಡದಾಗಿ ಬೆಳೀಲಿ ಅನ್ನೋದು ನಮ್ಮ ಆಸೆ. ಯಾಕಂದರೆ ನಾವು ನೋಡ್ತಿದ್ದಂಗೆ ಇನ್ನೊಂದು ಜನ್ರೇಷನ್ ಬಂದಿರುತ್ತೆ, ನಾವು ನೋಡ್ತಿದ್ದಂಗೆ ಮತ್ತೊಂದು ಹೊಸ ಬ್ಯಾಚ್ ಬಂದಿರುತ್ತೆ. ಸೊ ಅಂಥವ್ರಿಗೆಲ್ಲ ಇದು ವೇದಿಕೆ ಹಿಂಗೆ ಉಳ್ಕೋಬೇಕು, ಇನ್ನಷ್ಟು ದೊಡ್ಡದಾಗಿ ಬೆಳಿಬೇಕು. ಆ್ಯಂಡ್ ಎಷ್ಟು ಒಳ್ಳೊಳ್ಳೆ ಮಾತು ಹೇಳಿದರು ತರುಣ್ ಸುಧೀರ್ ಈ ಕ್ಲಾಸ್ ಬಗ್ಗೆ, ನಿಮ್ಮ ಬಗ್ಗೆ ಮತ್ತು ಮೇಡಮ್ ಬಗ್ಗೆ. ಅಂದರೆ ಅದನ್ನೆಲ್ಲ ಕೇಳ್ತಿದ್ರೆ ಒಂಥರ ಹುಮ್ಮಸ್ ಬರುತ್ತೆ. ನೆಕ್ಸ್ಟ್ ಬ್ಯಾಚ್ ಮತ್ತೆ ಬೇಗ ಬರಲಿ, ಅವ್ರಿಗೂ ಒಂದಷ್ಟು ಈ ತಲೆಮಾರಿನ ಜನಕ್ಕೆ ಮತ್ತೆ ಬಂದವರೆಲ್ಲರೂ ನಾವು ತಗೊಳ್ಳಲ್ಲ ಪಾಂಚಾಲಿ. ಏನು ಮಾಡ್ತೀವಿ ಅಂದರೆ ಅಡಿಷನ್ ಮಾಡ್ತೀವಿ. ಹೌದಾ? ಕೆಲವರು ಪೇರೆಂಟ್ಸ್ಗೆ ಹೇಳದೆ ಬಂದಿರ್ತಾರೆ, ನಂಬರ್ 1. ಪೇರೆಂಟ್ಸ್ಗಳು ಕೆಲವರು ಇದಕ್ಕೆ ವಿರುದ್ಧ ಇರ್ತಾರೆ, ಆಯಿತಾ. ಇನ್ನು ಕೆಲವರು ತುಂಬ ಆಕರ್ಷಕವಾದ ಸಂಬಳ ದುಡಿಯುವಂಥ ಕೆಲಸ ಎಲ್ಲ ಇದ್ದು ಸಿಂಗಪುರಲ್ಲಿ ಓದ್ತಿರ್ತಾರೆ, ಏನೋ ಬಿಟ್ಟು ಬಂದುಬಿಡ್ತಾರೆ ಆ್ಯಕ್ಟರ್ ಆಗಬೇಕಂತ. ನಾವು ಅಡ್ಮಿಷನ್ನೇ ಕೊಡಲ್ಲ. ಬ್ರಿಂಗ್ ಯುವರ್ ಪೇರೆಂಟ್ಸ್, ಯಾಕೆ ಸೇರ್ತಿದ್ಯಾ, ಯಾಕೆ ನಿನ್ನ ಆಸೆ, ಇದರಲ್ಲಿ ಏನು ನಾಳೆ ಬೆಳಗ್ಗೆ ಎದ್ದು ಊಟ ಸಿಗುತ್ತೆ ಅಂದ್ಕೊಂಡಿದ್ಯಾ, ಇಲ್ಲ ಸ್ಟ್ರಗಲ್ ಮಾಡೋಕ್ಕೆ ರೆಡಿ ಇದೆಯಾ, ನಿನಗೆ ಕನಸುಗಳಿದೆಯಾ ಅಂತ ಹೇಳಿ ಆಡಿಷನ್ ಮಾಡಿ ಅವರು ಅದಕ್ಕೆಲ್ಲ ನಮಗೆ ಸಂತೃಪ್ತಿ ಆದರೆ ಮಾತ್ರ ನಾವು ಜಸ್ಟ್ ಇನ್ಕ್ರೀಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾವು ಯಾವತ್ತೂ ತೊಗೊಳ್ಳಲ್ಲ. ಮೇಡಮ್ ಮಾತಾಡಿಸಿ ಅವ್ರು ಯಾರು ಏನು ಯಾಕೆ ಬರ್ತಿದ್ದಾರೆ ಅಂತ. ಏಕೆಂದರೆ ಅಂಥವ್ರು ಸೇರಿಕೊಂಡ್ರು ಕೂಡ 2 ಕ್ಲಾಸ್ ಆದಮೇಲೆ ಚೆಕ್ಕರು ಬರಲ್ಲ. ಅದಕ್ಕೆ ನಾವು ಅನುಭವ ಆಗಿದೆ. ಅದಕ್ಕೆ ಸಿನಿಮಾದ ಪ್ಯಾಷನ್ ಇದ್ದರೆ ಮಾತ್ರ ಒಳಗೆ ಬನ್ನಿ. ಮತ್ತು ಒಂದು ಕ್ಲಾಸು ವ್ಯರ್ಥ ಮಾಡಬೇಡಿ, ಎಲ್ಲ ಗ್ರಹಿಸಿ ಸಿನಿಮಾ ನೋಡಿ. ಇದನ್ನೊಂದು ಗಂಭೀರವಾದ ಕಲೆ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಬನ್ನಿ ಒಳಗಡೆ. ಇಲ್ದಿದ್ರೆ ನಿಮ್ಮ ಸಮಯನೂ ವ್ಯರ್ಥ, ನಮ್ಮ ಸಮಯನೂ ವ್ಯರ್ಥ. ಅದಕ್ಕೊಂದು ಮೀನಿಂಗೇ ಇಲ್ಲ, ಮತ್ತು ಅದು ಆ ಟೈಮಿಗೆ ಒಂದು ಬೆಲೆ ಇಲ್ಲ. ಸೊ ಹಂಗಾಗುತ್ತೆ. ಎಲ್ಲರ ಪರಿಶ್ರಮ ಸಾರ್ಥಕ ಆಗಬೇಕು, ಅವರೊಂದು ಒಳ್ಳೆ ಔಟ್ಪುಟ್ ಕೊಡಬೇಕು. ಮುಂದೆ ಒಂದು ದಿನ ನಮ್ಮ ಸ್ಟೂಡೆಂಟ್ ಇವರಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಅಂಥವ್ರಿಗೆ ಮಾತ್ರ ಇಲ್ಲಿ ಜಾಗ. ನಿಮ್ಮ ಪ್ಯಾಷನ್ನೇ ನಿಮಗೆ ಗುರು. ಸೊ ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ. ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮಲ್ಲಿ ಹೇಳಬಹುದಾದ ಕಿವಿ ಮಾತು, ಇದನ್ನು ನಾನು ಉಪದೇಶ ಅಂತ ಹೇಳಬಾರ್ದು. ಯಾರು ಉಪದೇಶ ಕೇಳಿಸ್ಕೊಳ್ಳಲ್ಲ. ಈಗ ಕಿವಿ ಮಾತು ಏನಂದರೆ, ಈ ಕ್ಷೇತ್ರದಲ್ಲಿ ಈಗ ನಾವೆಲ್ಲ ಕೆಲಸ ಮಾಡ್ತೀವಿ ಕ್ಷೇತ್ರದಲ್ಲಿ, ನೀವು ಕೂಡ ಪ್ರೇಕ್ಷಕರು ಆ ಎಂಡಲ್ಲಿರ್ತೀವಿ, ಸೃಷ್ಟಿ ಮಾಡೋರು ನಾವು ಈ ಎಂಡಲ್ಲಿರ್ತೀವಿ. ನಮ್ಮ ಮಧ್ಯೆ ಸುವರ್ಣ ಮಾಧ್ಯಮ ಸೇತುವೆ ಮೀಡಿಯಾ ಇದೆ. ಒಳ್ಳೆಯದನ್ನು ಗುರುತಿಸಿ ಮೆಚ್ಚುವಂಥದ್ದು ತುಂಬ ತುಂಬ ಮುಖ್ಯ. ಅದು ತುಂಬ ಮುಖ್ಯ. ಇಲ್ಲದಿದ್ದರೆ ಕಳೆ ರಾಜಾಜಿಸುತ್ತಿರುತ್ತೆ. ಈ ಕಳೆ ಕಿತ್ತಾಕೋರು ನೀವೇ. ಇವತ್ತಿನ ವೇಗದ ಬದುಕಲ್ಲಿ ಬೆಳೆ ಯಾವುದು ಕಳೆ ಯಾವುದು ಗೊಂದಲ ಆಗಿಬಿಟ್ಟಿದೆ. ಕಳೆ ತುಂಬ ಚೆನ್ನಾಗಿ ಬೆಳೆದಾಗ ಓಹೋ ಎಷ್ಟು ಚೆನ್ನಾಗಿದೆ ಅಂತಾರೆ, ಅದು ವಿಷಕಾರಿ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅವುಗಳ ತೀರ್ಮಾನ ಮಾಡುವಂಥ ಒಂದು ಸಾಮುದಾಯಿಕ ಶಕ್ತಿ ನಿಮ್ಮದು, ಆ ಅರ್ಹತೆ ನಿಮ್ಮದು. ಒಳ್ಳೆಯದನ್ನು ಮೆಚ್ಚಿ ಗುರುತಿಸಿ ಗೌರವಿಸಿ. ಒಳ್ಳೆಯದ್ರ ಬಗ್ಗೆ 1-2 ಮಾತು ಜಾಸ್ತಿ ಆಡಿ ತಪ್ಪಿಲ್ಲ. ಅದರಿಂದ ಒಳ್ಳೆಯದು ಬೆಳೆಯುತ್ತೆ ಎಲ್ಲ ಕ್ಷೇತ್ರದಲ್ಲೂ. ಅದನ್ನು ನಾನು ಒಬ್ಬ ನಿಮ್ಮ ಗೆಳೆಯನಾಗಿ, ಸಮಾಜದ ಪ್ರಜೆಯಾಗಿ, ನಿರ್ದೇಶಕನಾಗಿ, ಕಥೆಗಾರನಾಗಿ ಆ ಒಂದು ಪಿಸು ಮಾತನ್ನು, ಕಿವಿ ಮಾತನ್ನು ನಿಮ್ಮ ಜೊತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಗ್ರಾಫ್ ಏನಿದೆ, ಅದರ ಆ ಅನುಭವದಷ್ಟು ವಯಸ್ಸು ಕೂಡ ಆಗಿಲ್ಲ. ಆದ್ರೂ ನಾವು ಒಂದು ಏನು ಹೇಳ್ಬೋದು, ಧನ್ಯವಾದ ಹೇಳ್ಬೋದು, ಥ್ಯಾಂಕ್ಸ್ ಹೇಳ್ಬೋದು. ಧನ್ಯವಾದಗಳು. ಇಷ್ಟು ನಿಮ್ಮ ಅನುಭವದ ಗ್ರಾಫ್ನ ನಮ್ಮೆಲ್ಲರ ಮೇಲೂ ಒಂದು ಇಂಪ್ಯಾಕ್ಟ್ ಮಾಡೋದಕ್ಕೆ ಹೊರಟಿದ್ದೀರಾ. ಮತ್ತು ಒಂದಷ್ಟು ಜನಕ್ಕೆ ದಾರಿದೀಪ ಖಂಡಿತ ಆಗಿದೆ ಇದು ಟೆಂಟ್ ಸಿನಿಮಾ. ಇನ್ನು ಮುಂದಿನ ಜನ್ರೇಷನ್ಗೂ ಖಂಡಿತ ಆಗುತ್ತೆ ಅನ್ನೋದು ನನ್ನ ಒಂದು ಆಸೆ. ಅದು ಹೀಗೆ ಮುಂದುವರಿಬೇಕು ಅನ್ನೋದು.
ಆ್ಯಂಡ್ ನಿಮಗೆ ಸಾಕಷ್ಟು ಸಕ್ಸಸ್ ಸಿಗಲಿ ಅಂತ. ಆ್ಯಂಡ್ ಮುಂದಿನ ಸಿನಿಮಾಗೆ ಕೂಡ ಈಗಲೇ ವಿಶ್ ಮಾಡ್ತಾ ಇದ್ದೀನಿ. ಅದರದ್ದು ಒಂದು ಸ್ಟೇಟಸ್ ಏನಿದೆ ಅಂತ ಒಂಚೂರು ಚುಟ್ಕಾಗಿ ಹೇಳ್ಬೋದಾ ನಮಗೆ? ಆ ಚಿತ್ರದ್ದು ಈಗ ನಿರ್ಮಾಣೋತ್ತರ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. 5 ವಿಭಾಗಗಳು ನಡೀತಾ ಇದೆ. ಒಂದು ಕಡೆ DI ನಡೀತಿದೆ, ಒಂದು ಕಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಡೀತಾ ಇದೆ, ಒಂದು ಕಡೆ ಸೌಂಡ್ ಡಿಸೈನಿಂಗ್ ನಡೀತಾ ಇದೆ, ಒಂದು ಕಡೆ ಕಂಪ್ಯೂಟರ್ ಗ್ರಾಫಿಕ್ಸ್ ನಡೀತಾ ಇದೆ, ಇನ್ನೊಂದು ಕಡೆ ಸಬ್ ಟೈಟ್ಲಿಂಗ್ ನಡೀತಾ ಇದೆ. ಸೊ 5 ಕ್ಷೇತ್ರಗಳಲ್ಲಿ 5 ವಿಭಾಗದಲ್ಲಿ ನಡೀತಾ ಇದೆ. ಎಲ್ಲ ಕಡೆ ಓಡಾಡ್ಕೊಂಡು ಸೂಪರ್ವೈಸ್ ಮಾಡ್ತಾ ಇದ್ದೀನಿ. ಈಗಿನ ಪ್ರಕಾರ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಸಿನಿಮಾ ಸಿದ್ಧವಾಗಬಹುದು. ನಾನು ತುಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀನಿ ಫಿಲ್ಮ್ ಬಗ್ಗೆ. ನಮ್ಮ 10 ಸಿನಿಮಾದ ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮಾಡಿದ್ದು ನಾನು ಆಲ್ವೇಸ್ ಟ್ರೈ ಟು ಪ್ರಮೋಟ್, ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಮಾಡಿದ್ದೀವಿ. ಅಮೆರಿಕದಲ್ಲಿ ಬಹುತೇಕ ಚಿತ್ರೀಕರಣ ಆಗಿದೆ. ನಿರೂಪ್ ಭಂಡಾರಿ, ಪೃಥ್ವಿ ಅಂಬರ್ ಮತ್ತು ಸಾನ್ವಿ ಶ್ರೀವಾತ್ಸವ್ ಈ ತ್ರಿವಳಿಗಳು ಅದ್ಭುತವಾಗಿ ನಟಿಸಿದ್ದಾರೆ. ಚಿತ್ರ ಬರಲಿ. ಈಗಲೇ ಚಿತ್ರದ ಬಗ್ಗೆ ತುಂಬ ಹೇಳೋದು ಬೇಡ, ನೀವೇ ನೋಡಿ ಹೇಳಿವ್ರಂತೆ. ಬಟ್ ನಿಮ್ಮ ಪ್ರೀತಿಗಾಗಿ ಕಾಯ್ತಾ ಇರ್ತೇನೆ. ಖಂಡಿತ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಆ ಪಟ್ಟಿಲಿ ಇದು ಕೂಡ ಸೇರುತ್ತೆ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಾಂಚಾಲಿ, ಒಳ್ಳೇದಾಗಲಿ ನಿಮಗೆ. ಇಷ್ಟೊತ್ತು 10 ಸಿನಿಮಾ ಬಗ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ 10 ಸಿನಿಮಾ ಬಗ್ಗೆನೇ ಮಾತಾಡಿಸ್ಬೇಕು ಅಂತ ತುಂಬ ದಿನದಿಂದ ಕಾಯ್ತಿದ್ದೆ. ಅವ್ರು ಅವಕಾಶನೇ ಕೊಟ್ಟಿರಲಿಲ್ಲ ನನಗೆ. ಇರಲಿ ನೋಡೋಣ, ಅಷ್ಟು ಸಂಕೋಚ ಅವ್ರಿಗೆ. ಬಟ್ ಅಂದ್ರೂ ಇವತ್ತು ನಾನು ಬಿಡದೆ ಇಲ್ಲ, ನಮ್ಮ ಒಂದು ಟಾಕಿಂಗ್ ಪ್ಯಾರೆಟ್ಸಲ್ಲಿ ಇದೊಂದು ಮಾಹಿತಿ ಇರಬೇಕು ಜನಕ್ಕೆ ಅಂತ ಹೇಳಿ ಇವತ್ತು ಕೂರಿಸ್ಕೊಂಬಿಟ್ಟಿದ್ದೀನಿ ಅವ್ರನ್ನ ಬಿಡದೆ. ಸೊ ಇವತ್ತೊಂದು ಮೀನಿಂಗ್ಫುಲ್ ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇಡೀ 10 ಸಿನಿಮಾ ಬೆಳಗ್ಗಿಂದ ಓಡಾಡ್ಸಿದ್ದೀನಿ ಅಲ್ವಾ, ಎಲ್ಲ ಫ್ಲೋರ್ಸ್ನು ನಿಮಗೆ ಅದೆಷ್ಟು ಆ್ಯಕ್ಟಿವ್ ಆಗಿತ್ತು ಅನ್ನೋದನ್ನು ನೋಡಿದ್ದೀರಾ. ನಿಮಗೂ ಯಾರಿಗಾರು ಆಸಕ್ತಿ ಇದ್ದರೆ ದಯವಿಟ್ಟು ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಬಂದು ನಿಮ್ಮ ಆಸೆ ಏನಾದ್ರು ಇದ್ದರೆ ಅದನ್ನು ಪೂರೈಸ್ಕೊಳ್ಳಿ. ಸೊ ಈ ಎಪಿಸೋಡು ನಿಮ್ಮೆಲ್ರಿಗೂ ತುಂಬ ಮಾಹಿತಿನ ಕೊಟ್ಟಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸರಿ. ಅಲ್ಲಿವರೆಗೂ ಏನು ಮಾಡ್ತೀರಾ, ನನ್ನ ಮಿಸ್ ಮಾಡ್ಕೊತೀರಾ. ಟೇಕ್ ಕೇರ್, ಬಾಯ್. 10 ಸಿನಿಮಾಗೆ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಸೊ ನನ್ನ ಜೊತೆ ಇವಾಗ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರ ಶ್ರೀಮತಿಯವರು ಶೋಭಾ ಮಾಡಿದ್ದಾರೆ. ಸಾಫ್ಟ್ವೇರಲ್ಲಿ ಕೆಲಸ ಮಾಡಿದವರು ನೀವು, ಸಿನಿಮಾ ಸರ್ದು. ಸೊ ಇದೆಲ್ಲ ಒಂದಿಕ್ಕು ನೀವೊಂದಿಕ್ಕು ಅವರೊಂದಿಕ್ಕು. ಬಟ್ ಈ ಎರಡೂ ಹೆಂಗೆ ಮ್ಯಾಚ್ ಆಯಿತು ಅಂತ ಗೊತ್ತಾಗ್ತಿಲ್ಲ ನನಗೆ. ಸಾಫ್ಟ್ವೇರ್ ಜೀವನ ಸಾಕು ಅನ್ನಿಸ್ದಾಗ, ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಬಂದಿತ್ತು ಯೋಚನೆ ಇದು. ಬಟ್ ಏನಂದರೆ ಅವಾಗ ಮಾಡುವಾಗ ಮಧ್ಯ ಸ್ವಲ್ಪ ಸಿನಿಮಾದಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಫ್ಯಾಕಲ್ಟಿ ಅಂತ ಬಂದಾಗ ನಾವು ವಿ ಹ್ಯಾವ್ ಎ ಲಿಮಿಟೆಡ್ ರಿಸೋರ್ಸಸ್. ನಾವು ಇಂಡಸ್ಟ್ರಿನಲ್ಲಿ ಇರೋರನ್ನ ಅವರು ಅವೈಲಬಿಲಿಟಿ ಮೇಲೆ ನಾವು ಪ್ಲಾನ್ ಮಾಡಬೇಕಾಗತ್ತೆ ಕ್ಲಾಸನ್ನು. ಹಾಗಾಗಿ ವಿ ಹ್ಯಾವ್ ಟು ಡೂ ದ ಪ್ಲಾನಿಂಗ್ ಪ್ರಾಪರ್ಲಿ. ಅಂದರೆ ಒಂದು ಅವ್ರಿಗೆ ಎಷ್ಟು ಪ್ಯಾಷನ್ ಇದೆ, ನಾವು ಅವ್ರಿಗಿರೋ ಲೆವೆಲಲ್ಲಿ ನಾವು ಅವ್ರನ್ನ ಟ್ರೈನ್ ಮಾಡೋಕ್ಕಾಗುತ್ತಾ ಅನ್ನೋದನ್ನ ವಿ ಜಸ್ಟ್ ಲುಕ್ ಇನ್ ಟು ದ್ಯಾಟ್. ಅಲ್ಲಿ ಯಾರಿಗೆ ತುಂಬಾ ಯೋಗ್ಯತೆ ಇದೆ ಅಂಥವ್ರಿಗೆ ಮಾತ್ರ ನೀವು ಕರ್ಕೊಂತೀವಿ. ಹೌದು, ಒಂದು ಶೂಟಿಂಗ್ ಸೆಟ್ಟಲ್ಲಿ ಹೋಗ್ಬಿಟ್ಟು ಆ್ಯಕ್ಟಿಂಗ್ ಕಲಿಯೋದಕ್ಕಾಗೋದಿಲ್ಲ.